ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಏನು 1500 ಕೋಟಿ ರೂಪಾಯಿಗಳನ್ನ ಸರ್ಕಾರಕ್ಕೆ ಕೊಟ್ಟು ಎಲ್ಲಾ ಮಕ್ಕಳಿಗೂ ಕೂಡ ಸರ್ಕಾರಿ ಮತ್ತು ಅನುದಾನಿತ ಅನುದಾನ ಶಾಲೆಗಳಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಕೂಡ ಕೊಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ನಾವು ಎಲ್ಲ ಮಕ್ಕಳ ಪರವಾಗಿ, ಸರ್ಕಾರಿ ಮತ್ತು ಅನುದಾನಿತ ಮಕ್ಕಳ ಪರವಾಗಿ ಅವರಿಗೆ ಒಂದು ಮಕ್ಕಳು ಚೆನ್ನಾಗಿ ಶಿಕ್ಷಿತವಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟೇಳಿ ಅವರಿಗೆ ಅಜೀಂ ಪ್ರೇಮ್ಜಿ ಅವರಿಗೆ ಇನ್ನೂ 100 ವರ್ಷಗಳ ಕಾಲ ಒಳ್ಳೆ ಶಿಕ್ಷಣ ಕೊಡಲಿ, ಆ ಪ್ರತಿಷ್ಠಾನ ಇನ್ನೂ ಬೆಳೀಲಿ, ಇನ್ನೂ ಒಂದು ಗ್ರಾಮೀಣ ಪ್ರದೇಶ ಮತ್ತು ನಮ್ಮ ಅನುದಾನಿತ ಸರ್ಕಾರಿ ಶಾಲೆಗಳಿಗೆ ಇನ್ನೂ ಹೆಚ್ಚು ಸೌಲಭ್ಯಗಳನ್ನ ಅವ್ರು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಭಗವಂತ ಅವರು ಒಳ್ಳೇದು ಮಾಡಲಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಹಾರೈಸ್ತೀವಿ. ಇಲಾಖೆ ವತಿಯಿಂದ ಕೋಲಾರ ಜಿಲ್ಲೆಯಲ್ಲಿ ಈಗಲೇ ಸ್ಪೋರ್ಟ್ಸ್ ಮೀಟ್ ಅಂತ ನಡೀತು. ಸೊ ಈ ಒಂದು ಸ್ಪೋರ್ಟ್ಸ್ ಮೀಟ್ ಅಲ್ಲಿ ನಮ್ಮ ರೂರಲ್ ಹೈಸ್ಕೂಲ್ ಸಂಸ್ಥೆಯಿಂದ ಮಕ್ಕಳು ಭಾಗವಹಿಸಿ ಡಿಸ್ಟಿಕ್ ಅಲ್ಲಿ ಫಸ್ಟ್ ಪ್ಲೇಸ್ ನ ಖೋಖೋದಲ್ಲಿ ತಗೊಂಡಿದ್ದಾರೆ. ಹಾಗೆ ಹರ್ಡಲ್ಸ್ ಅಲ್ಲಿ ಕೂಡ 100 ಹರ್ಡಲ್ಸ್ ಅಲ್ಲಿ ಫಸ್ಟ್ ಪ್ಲೇಸ್ ನ ತಗೊಂಡಿದ್ದಾರೆ. ಸೊ ಬಹಳ ಹೆಮ್ಮೆಯಾದ ವಿಚಾರ ನಮ್ಗೆಲ್ರಿಗೂ. ಸೊ ನಾವೆಲ್ಲರೂ ಕೇಳ್ಪಟ್ಟಂಗೆ ದೇಶದಲ್ಲಿ ಎಲ್ಲರೂ ಹೇಳ್ತಿರ್ತಾರೆ ಇಂಡಿಯಾಗೆ ಗೋಲ್ಡ್ ಮೆಡಲ್ ಬಂದಿಲ್ಲ, ಇನ್ನ ಗೋಲ್ಡ್ ಮೆಡಲ್ ಬಂದಿಲ್ಲ ಅಂತ. ಒಲಿಂಪಿಕ್ಸ್ ಅಲ್ಲಿ ಯಾವುದೇ ಗೋಲ್ಡ್ ಮೆಡಲ್ ಭಾರತ ತರಲಿಲ್ಲ ಅಂತ. ಬಟ್ ಆದ್ರೆ ನನಗೆ ಇವತ್ತಿಂದಾನೇ ನಮ್ಮೆಲ್ಲಾ ಮಕ್ಕಳು ಶ್ರಮ ಪಟ್ಟು ನೀವೆಲ್ಲರೂ ಡಿಸ್ಟಿಕ್ ಇಂದ ಡಿವಿಷನ್ ಹೋಗಿ, ಡಿವಿಷನ್ ಇಂದ ಸ್ಟೇಟ್ ಲೆವೆಲ್ ಹೋಗಿ, ಹಾಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ರೆಪ್ರೆಸೆಂಟ್ ಮಾಡಿ ಒಲಿಂಪಿಕ್ಸ್ ವರ್ಗೂ ರೀಚ್ ಆಗಬೇಕು ಅಂತ ಕೇಳ್ತೀನಿ. ಹಾಗೆ ಈ ಒಂದು ಸಕ್ಸಸ್ ಸ್ಪೋರ್ಟ್ಸ್ಗೆ ಸಕ್ಸಸ್ ಆಗಿರೋದು ಮೇನ್ ಕಾರಣ ನಮ್ಮ ಕೋಚಸ್, ನಮ್ಮ ನಾರಾಯಣ ಸ್ವಾಮಿ ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿರ್ಬೋದು, ಗೋಪಾಲ್ ಸರ್ ಆಗಿರ್ಬೋದು, ಹಾಗೆ ಮೇನ್ಲಿ ಪ್ರಭಾಕರ್ ಸರ್ ಆಗಿರ್ಬೋದು. ಇವರೆಲ್ಲವರ ಒಂದು ಎಫರ್ಟ್ ಇಂದ ಇವತ್ತು ನಮ್ಮ ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ಇಷ್ಟು ಮುಂದುವರೆದಿದ್ದಾರೆ. ಸೊ ಹಾಗೆ ಸ್ಕೂಲ್ನ ಎಲ್ಲ ಫ್ಯಾಕಲ್ಟೀಸ್ ಆಗಲಿ, HM ಆಗಲಿ, ಮ್ಯಾನೇಜ್ಮೆಂಟ್ ಆಗಲಿ, ನಿಮ್ಮೆಲ್ಲರಿಗೂ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಎವ್ರಿ ಒನ್. ಹಾಗೆ ಎಲ್ಲ ಸ್ಪೋರ್ಟ್ಸ್ ಮಕ್ಕಳಿಗೆ ಆಲ್ ದಿ ಬೆಸ್ಟ್. ಸೊ ವಿನ್ ಇನ್ ಡಿಸ್ಟ್ರಿಕ್ಟ್, ಸ್ಟೇಟ್ ಲೆವೆಲ್, ಡಿವಿಷನ್ ಲೆವೆಲ್ ಆ್ಯಂಡ್ ರೆಪ್ರೆಸೆಂಟ್ ಆರ್ ಸ್ಕೂಲ್ ಆ್ಯಂಡ್ ಫ್ಲೈ ಹೈ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್. ನಮ್ಮ ಶಾಲೆಯಲ್ಲಿ ನಡೆದಂಥ ಕ್ರೀಡಾಕೂಟ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ಬಂದಿದ್ದ ಮಕ್ಕಳು ಗೆದ್ದು ಬಂದಿದ್ದಕ್ಕೆ ನಮ್ಮೆಲ್ಲರಿಗೂ ತುಂಬ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಮತ್ತು ಮಕ್ಕಳು ಇದೇ ರೀತಿಯಾಗಿ ವಿಭಾಗ ಮಟ್ಟಕ್ಕೂ ಹೋಗಿ ಸಹ ಹೆಚ್ಚು ಪ್ರೈಜ್ಗಳನ್ನು ತರಬೇಕು, ಗೆದ್ದು ಬರಬೇಕು ಅಂತ ಹೇಳ್ತಾ, ಮತ್ತು ನಮ್ಮ ಶಾಲೆಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಕಾರ್ಯದರ್ಶಿಗಳು ಮತ್ತು ಅವರ ಮಗ ವಿಜೇಂದ್ರ ಸರ್ ಅವರು, ಶ್ರೀಮತಿ ಮೇಡಮ್ ಅವರು, ಇವರ ಸಹಕಾರ ನಮಗೆ ತುಂಬ ಇದೆ. ನಮ್ಮ ಶಾಲೆ ಇಷ್ಟೆಲ್ಲ ಬೆಳಿಬೇಕಾದ್ರೆ ನಮ್ಮ ಕಾರ್ಯದರ್ಶಿಗಳು ನಮಗೆ ತುಂಬ ಅತಿ ಹೆಚ್ಚಿನ ಒಂದು ಸಹಕಾರ ಇದೆ. ನಾವು ಒಂದು ಮರದ ಕೆಳಗಡೆ ಪಾಠ ಮಾಡ್ತಾ ಇದ್ವಿ, ಇವತ್ತು ಇಷ್ಟೊಂದು ದೊಡ್ಡ ಸಂಸ್ಥೆ ಬೆಳಿಬೇಕಾದ್ರೆ ನಮ್ಮ ಕಾರ್ಯದರ್ಶಿಗಳೇ ನಮಗೆ ಕಾರಣ. ಇಷ್ಟೊಂದು ವಿಶಾಲವಾದಂಥ ಕಲ್ಪವೃಕ್ಷ ಥರ ಇವತ್ತು ನಮ್ಮ ಶಾಲೆ ಬೆಳೀತಾ ಇದೆ. ಅದೇ ರೀತಿ ಇನ್ನೂ ಮುಂದುವರಿಬೇಕು. ನಮ್ಮ ಶಾಲೆ ಇದೇ ರೀತಿಯಾಗಿ ಇನ್ನೂ ಹೆಚ್ಚು ಬೆಳೆಯುತ್ತಾ ಹೋಗಬೇಕು. ಮತ್ತು ಮಕ್ಕಳು ಅಷ್ಟೇ ಚೆನ್ನಾಗಿ ಓದ್ತಾ ಇದ್ದಾರೆ, ಹೆಚ್ಚು ವಿದ್ಯಾವಂತರಾಗ್ತಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಸಹ ಇವತ್ತು ನಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಇದ್ದಾರೆ. ಒಂದು ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, IAS ಆಫೀಸರ್ಸ್ ಇರ್ಬೋದು, ಅರಣ್ಯಾಧಿಕಾರಿಗಳಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಸಹ ನಮ್ಮ ಮಕ್ಕಳು RHS ಅಂದರೆ ರೂರಲ್ ಹೈಸ್ಕೂಲ್ ಮಕ್ಕಳು ಇದ್ದಾರೆ. ನಮಗೊಂದು ಸಂತೋಷ ಸುದ್ದಿ. ಮತ್ತು ಯಾವ ಕಾಲೇಜಲ್ಲಿ ನಮ್ಮ ಕಾಲೇಜ್ ಬೇರೆ ಕಾಲೇಜಲ್ಲಿ ಸೇರಿರುವಂಥ ಮಕ್ಕಳು ಸಹ ಅತಿ ಹೆಚ್ಚು ಅಂಕಗಳು PUCನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಮಗು ಯಾವ ಶಾಲೆ ಅಂದರೆ RHS ಮಗು ಅಂತ ಹೇಳ್ತಾರೆ. ಮತ್ತು ಬೇರೆ ಕಾಲೇಜುಗಳಲ್ಲಿ ಓದ್ತಾ ಇರೋಂಥ ಮಕ್ಕಳು ನಮ್ಮ ಮಕ್ಕಳನ್ನು ಪ್ರಶ್ನೆ ಮಾಡಿದಾಗ ಅವ್ರ ಆನ್ಸರ್ ಅವನ್ನ ಕೇಳಿ ನೀವು ಯಾವ ಶಾಲೆಯಿಂದ ಬಂದಿದ್ದೀವಿ ಅಂತ ಮಕ್ಕಳು ಕಾಲೇಜುಗಳಲ್ಲಿ ಗುರುತಿಸ್ತಾ ಇದ್ದಾರೆ. ಅದನ್ನು ನಮಗೆ ಬಹಳ ಸಂತೋಷದ ಒಂದು ವಿಷಯ ಅಂತ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ಯಾರು ಅಂದರೆ ನಮ್ಮ ಕಾರ್ಯದರ್ಶಿಗಳಾದಂಥ ಅಮ್ಮ ಲಕ್ಷ್ಮಣ ಸಾರೆ ಅವರು. ನಮ್ಗೆ ಯಾವುದೇ ಸಮಯದಲ್ಲಿ ಏನೇ ಬೇಕಾದರೂ ಸಹ ನಮಗೆ ಸಹಕಾರವನ್ನು ಕೊಡ್ತಾರೆ. ಇದು ನಿಮ್ಗೆ ಏನು ಬೇಕಾದರೂ ನಾನು ಇದ್ದೀನಮ್ಮ, ನೀವು ಶಾಲೆಯನ್ನು ಏನು ಬೇಕೋ ಶಾಲೆಯನ್ನು ಅಭಿವೃದ್ಧಿ ಪಡಿಸಿ, ಏನು ಬೇಕೋ ನಿಮಗೆ ಸಹಕಾರ ಇದೆ ಅಂತ ಹೇಳ್ತಾರೆ. ಹಾಗೆ ಅದೇ ರೀತಿ ಈ ಮಕ್ಕಳು ಕ್ರೀಡಾಕೂಟದಲ್ಲೂ ಸಹ ಇವತ್ತು ಡಿವಿಷನ್ ವಿಭಾಗಕ್ಕೆ ಹೋಗಿದ್ದಾರೆ. ಅದೇ ರೀತಿ ರಾಜ್ಯ ಮಟ್ಟಕ್ಕೆ ಹೋಗಬೇಕು. ನಂತರ ಎಜುಕೇಷನಲ್ಲೂ ಅಷ್ಟೇ, ಈಗ ಒಂದು SSLC ರಿಸಲ್ಟಲ್ಲೂ ಅಷ್ಟೇ ನಮ್ಮ ಶಾಲೆ ಎಲ್ಲಕ್ಕಿಂತ ಅತ್ಯುನ್ನತವಾದಂಥ ಸ್ಥಾನವನ್ನು ಪಡ್ತಾ ಇದೆ. ಇದೇ ರೀತಿ ಹೀಗೆ ಮುಂದುವರ್ಕೊಂಡು ಹೋಗಬೇಕು ಅಂತ ಹೇಳ್ತಾ ನಾನು ವಿಜಯರಂಗಸ್ವಾಮಿಯಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ದಿನಾಂಕ 25/9/2024 ದಿನಕ್ಕೆ 4 ದಿನಗಳು ಕೋಳಿಮಂಡೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಒದಗಿಸ್ತಾ ಇದ್ದಾರೆ. ಮೊದಲು ನಮ್ಮ ಸಿದ್ದರಾಮಯ್ಯ ಸರ್ ಅವರು 2 ದಿನ ಕೊಡ್ತಾ ಇದ್ರು. ಇವರು 4 ದಿನ ಅಂದರೆ ಒಟ್ಟಿಗೆ 6 ದಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರತಿ ದಿನಾನು ಕೋಳಿಮಂಡೆ ಕೊಡ್ತಾರೆ. ಸರ್ಕಾರಿ ಮತ್ತು ಅನುದಾನಿತ ಮಾತ್ರ. ಶಿಕ್ಷಣ ಪ್ರೇಮಿ ಅಂತ ಹೇಳ್ಬೋದು. ಅವರು ಯಾವುದೇ ಒಂದು ಕಾರ್ಯಕ್ರಮ, ನಮ್ಮ ಶಿಕ್ಷಣ ಇಲಾಖೆ ಕಾರ್ಯಕ್ರಮಗಳಾಗಿರ್ಬೋದು, ಯಾವುದೇ ಎಜುಕೇಷನ್ ಸಂಬಂಧಪಟ್ಟಿರೋ ಕಾರ್ಯಕ್ರಮಗಳಿಗೆ ಅವರು ಏನು ವ್ಯವಸ್ಥೆಗಳು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ನಮಗೆ ಒದಗಿಸಿ ನಮಗೆಲ್ಲ ಅನುಕೂಲಗಳನ್ನು ಮಾಡಿಕೊಡುತ್ತಿರುವ
ದಾನಿಗಳು ಶ್ರೀಮಾನ್ ಆಮೂಲ್ ಲಕ್ಷ್ಮೀನಾರಾಯಣ ಸರ್ ಅವರು ಈ ಒಂದು ನಮಗೆ ಒಂದು ಸಹಾಯವನ್ನು ನೀಡ್ತಾ ಇರೋದ್ರಿಂದ ನಮ್ಮೆಲ್ಲ ವೃತ್ತಿ ಬಾಂಧವರ ಪರವಾಗಿ ಅವರಿಗೆ ಇವತ್ತಿನ ದಿವಸ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು ಮತ್ತು ಒಂದು ಸನ್ಮಾನವನ್ನು ಮಾಡಬೇಕಂತ ಹೇಳ್ತೀವಿ. ಬಂದು ಸನ್ಮಾನವನ್ನು ಮಾಡಿದ್ದೀವಿ. ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಯುತರಿಗೆ ನಮ್ಮೆಲ್ಲ ಶಿಕ್ಷಕ ವೃಂದದ ಪರವಾಗಿ ಕೂಡ ಇವತ್ತು ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.